ಎಜೆ ನ್ಯೂಸ್ಗೆ ಸ್ವಾಗತ. 2027ರಂದು ನಡೆಯುವ ಸಂಕೇಶ್ವರ ನಗರದ ಲಕ್ಷ್ಮೀ ಜಾತ್ರೆಯ ಕುರಿತು ಪೂರ್ವಭಾವಿ ಸಭೆಯು ನಗರದ ಲೀಲಾ ಲಾನ್ಸ್ನಲ್ಲಿ ರವಿವಾರ ಸಾಯಂಕಾಲ 5 ಗಂಟೆಗೆ ಕರೆಯಲಾಗಿತ್ತು. ಸತತವಾಗಿ 3 ಬಾರಿ ಲಕ್ಷ್ಮೀ ಜಾತ್ರೆಗೆ ಅಧ್ಯಕ್ಷರಾಗಿ ನೇತೃತ್ವ ವಹಿಸಿದ ಊರಿನ ಹಿರಿಯರು ಆದ ಅಪ್ಪ ಸಾಹೇಬ ಶಿರಕೋಳಿ ಅವರು ಜಾತ್ರೆಯ ಸಂಪೂರ್ಣ ಜವಾಬ್ದಾರಿ ನಿಭಾಯಿಸಿದರು. ಆದರೆ ಈ ಬಾರಿ 2027ರ ಜಾತ್ರೆಗೆ ಅಧ್ಯಕ್ಷ ಸ್ಥಾನದ ಬದಲಾವಣೆ ಕುರಿತು ಸಾಕಷ್ಟು ಊಹಾಪೋಹಗಳು ಚರ್ಚೆಗಳು ನಡೀತಾ ಇದ್ವು. ಆದರೆ ಇವತ್ತು ಲೀಲಾ ಲಾನ್ಸ್ನಲ್ಲಿ ನಡೆದ ಲಕ್ಷ್ಮೀ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಆಗಿರುವ ನಿರ್ಧಾರ ಏನಂದ್ರೆ 2027ಕ್ಕೆ ನಡೆಯುವ ಜಾತ್ರೆಯ ನಿರ್ಧಾರ ಎಲ್ಲ ಸಮಾಜದ ಜನರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತ್ರೆ ಯಶಸ್ವಿ ಮಾಡುತ್ತೀವಿ ಮತ್ತು ಮಾರ್ಚ್ 24ರಂದು ಕರೆಯಲಾದ ಪೂರ್ವಭಾವಿ ಸಭೆಯಲ್ಲಿ ಸಂಕೇಶ್ವರ ಊರಿನ ಎಲ್ಲ ಸಮಾಜದ ಜನ ಯಾರಿಗೆ ಅಧ್ಯಕ್ಷ ಮಾಡ್ತಾರೋ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಊರಿನ ಕೆಲ ಹಿರಿಯರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ಪಷ್ಟವಾಗಿದೆ. ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು. ಅದು ಇವತ್ತು ಅವರು ನಾವು ಒಂದು ಟೈಮ್ ಕೂಡಿದೀವಿ. ಈಗ ಉದ್ದೇಶ ಏನೈತಿ ನಮ್ದು, ನೀವು ಕ್ವಶನ್ ಹೆಂಗೂ ಕೇಳಿ ನಾವು ಅದನ್ನೆಲ್ಲ ನಮ್ಮ ಉದ್ದೇಶ ಚಲೋ ಐತಿ. ನಾವೇನು ಜಗಳಾಡನಿಲ್ದ, ಯಾರು ಊರಾಗಿದ್ದಾಗನಿಲ್ದ, ಪಕ್ಷಾತೀತ ಜಾತ್ಯಾತೀತವಾಗಿ ಜಾತ್ರೆ ಮಾಡೋನು. ಅದಕ್ಕೆ ನಿಮ್ಮ ಪತ್ರಕರ್ತರು ನಮಗೆ ಸಹಕಾರ ಬೇಕು. ಯಾಕಂದ್ರೆ ಪತ್ರಕರ್ತರ ಸಹಕಾರ ಇಲ್ಲ ಯಾವ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ. ಇದು ನಿಮಗೂ ಕೊಡ್ತೈತಿ, ಅದು ನಮಗೂ ಕೊಡ್ತೈತಿ. ನಾವೇನು ತಪ್ಪು ಮಾಡಿದ್ರೆ ನೀವು ನಮಗೆ ಜಾಗೃತಿ ಮಾಡ್ತೀರಿ, ಅದು ನಾವು ಅಗದಿ ಸ್ಪೋರ್ಟಿವ್ಲಿ ಅದನ್ನು ತೊಗೋತೇವೆ, ಅದ್ರೊಳಗೆ ಏನೂ ತಪ್ಪಿಲ್ಲ. ಆದರೆ ನಾವು ಒಂದು ಏನಾಗಿತ್ತು, KEB ಇಲೆಕ್ಷನ್ ಆದಮೇಲೆ ಒಂದು ಸ್ವಲ್ಪ ನಮ್ಮೊಳಗೆ ಭಿನ್ನ ಮತ ಇದ್ದು ಇಲ್ಲ ಅನ್ನಂಗಿಲ್ಲ, ಅದಕ್ಕೆ ನಾವು ಓಪನ್ ಸೀಕ್ರೆಟ್ ಐತಿ. ಆದರೆ ನಾವು ಜಾತಿ ಸಲುವಾಗಿ ಎಲ್ಲ ಪಕ್ಷ ಜಾತಿ ಎಲ್ಲ ಭೇದ ಮರೆತು ನಾವು ಒಂದಾಗ್ತೇವೆ. ನೀವೆಲ್ಲರೂ ಜಾತ್ರೆ ನೋಡುವ ಹಂಗೆ ಜಾತ್ರೆ ಎಲ್ಲರೂ ಕೂಡಿ ಮಾಡ್ತೇವೆ. ಈಗ ಅಪ್ಪ ಸಾಹೇಬ್ನ ಅಧ್ಯಕ್ಷ ಆಗೋಕೆ ನಿಮ್ಗೆ ಇದೈತಿ ಸಮ್ಮತಿ? ಈಗ ಬಂದು ಜನ ಠಾರಸ್ತಾರೆ. ನೀವು ನಾವು ಅಧ್ಯಕ್ಷ ಆಗೋದು ಇವರು ಇಚ್ಛಾ ಪ್ರಕಟ ಮಾಡ್ತಾರೆ. ಗಜು ಅನ್ನೋ ಈಗ ಅಂದ್ರೆ ನೀವೆಲ್ಲ ಮಾಡಿರಪ್ಪ ನನಗೆ ಅಧ್ಯಕ್ಷ ಮಾಡವ್ರೆ ಅನ್ನೋದಕ್ಕೆ ಅವರು ಕೇಳ್ರಿ. ಈಗ ಅಂದ್ರೆ ಅದ್ರದ್ದೇನ ಅಧ್ಯಕ್ಷ ನಾವು ಮಾಡಂಗಿಲ್ಲ ರೀ. ಅಧ್ಯಕ್ಷ ನಾಳೆ ಬರೋ ಜನ ಮಾಡ್ತಾರೆ. 24 ತಾರೀಕು ಜನರ ಠಾರಸ್ತಾರು, ಆ ಪ್ರಕಾರ ನಾವು ಹೋಗ್ತೇವೆ. ಅವ್ರು ಏನು ನೋಡ್ರಿ, ಯಾರ್ಯಾರಿಗೆ ಯಾವ್ಯಾವ ಹುದ್ದೆ ಕೊಡ್ತಾರಲ್ಲ ಆ ಹುದ್ದೆಗಳು ಪ್ರಾಮಾಣಿಕಪಣೆ ನಿಭಾಯಿಸಿ ಲಕ್ಷ್ಮೀ ಜಾತ್ರೆ ಯಶಸ್ವಿ ಮಾಡ್ತಾರೆ. ಈಗ ಹಕ್ಕದಾರ ಈ ಪತ್ರಿಕಾ ಪರಿಷತ್ ಕರೆದ ಕಾರಣ ಅಂದ್ರೆ ಪ್ರತಿ 11 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಮಹಾಲಕ್ಷ್ಮಿ ಯಾತ್ರೆಯು ಬರುವ 2027ರಂದು ಜರುಗಲಿದೆ. ಅದಕ್ಕಾಗಿ ಕಳೆದ ಕೆಲವೊಂದು ದಿನಗಳಿಂದ ನಮ್ಮ ಸಂಕೇಶ್ವರ ನಗರದಲ್ಲಿ ಕೆಲವೊಂದು ಊಹಾಪೋಹಗಳು ಎದ್ದಿದ್ದವು. ಆ ಊಹಾಪೋಹಗಳು ಎಲ್ಲ ಸುಳ್ಳಿದೆ. ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇದ್ರೂ ಎಲ್ಲರೂ, ಎಲ್ಲ ಸಮಾಜದ ಮುಖಂಡರು, ಎಲ್ಲ ಸಮಾಜದ ಯುವಕ ಮಿತ್ರರು ತಮ್ಮ ಮನಸ್ಸಿನೊಳಗೆ ಏನೇ ಇದ್ರೂ ಅದನ್ನೆಲ್ಲ ಮನಸ್ಸಿನಾಗಿನ ತೆಗೆದು ಹಾಕಿ ಎಲ್ಲರೂ ಸೇರಿಕೊಂಡು 2027ಕ್ಕೆ ಬರುವ ಶ್ರೀ ಮಹಾಲಕ್ಷ್ಮಿ ಯಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದನ್ನು ನಿರ್ಧರಿಸಲಾಗಿದೆ. ಅದಕ್ಕೆ ಸಂಕೇಶ್ವರ ನಗರದ ರಹವಾಸಿಗಳಿಗೆ, ಎಲ್ಲ ಸಮಾಜದ ನಾಗರಿಕರಿಗೆ ನಂದು ವಿನಂತಿ ಏನಂದ್ರೆ, ಯಾರೂ ಏನೂ ಊಹಾಪೋಹಗಳಿಗೆ ಕಿವಿ ಕೊಡಬೇಡ್ರಿ. ನಾಳೆ 24ನೇ ತಾರೀಕು ಎಲ್ಲರೂ ಮೀಟಿಂಗ್ ಹಾಜರಾಗಿ ಮಹಾಲಕ್ಷ್ಮಿ ಯಾತ್ರೆ ಯಶಸ್ವಿಯಾಗಿ ಜರುಗಲು ಸಹಕರಿಸಲಿ ಎಂದು ಕೇಳ್ಕೊಳ್ತೇನೆ. ಇನ್ನು ದಿನಾಂಕ 24ರಂದು ಅಧ್ಯಕ್ಷ ಸ್ಥಾನದ ಗದ್ದುಗೆ ಯಾರು ಅಲಂಕಾರ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಈ ವೇಳೆ ಸಭೆಯಲ್ಲಿ ಹಿರಿಯರು ಆದ ಗಜನನ ಕೊಳ್ಳಿ, ಬಸನಗೌಡ ಪಾಟೀಲ್, ಸುನಿಲ್ ಪಾರ್ವತರಾವ್, ನಂದು ಮೂಡಶಿ, ಸುಭಾಷ್ ಕಸರ್ಕರ್, ರಾಜು ಬುರಗಾವಿ, ರೋಹನ್ ನೇಸರಿ, ಸಂತೋಷ್ ಮೂಡಶಿ, ಪ್ರಮೋದ್ ಹುಸ್ಮನಿ, ಗಂಗಾರಾಮ್ ಹೊಸಗೋಳ, ಅಪ್ಪ ಮೊರೆ, ಕುಮಾರ್ ವಸ್ತವಾಡಿ, ದೀಪಕ್ ಭೇಷಿ, ಪ್ರದೀಪ ಮಾನಗಾವಿ, ವಿಜಯ್ ಜರಳಿ, ಅಣ್ಣಪ್ಪ ಸಂಗಾಯಿ, ಮಂದಾರ ಹಾವಳ ಸೇರಿ ಊರಿನ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.